ಪ್ರಿಯರೇ, ದೇವರೊಬ್ಬರೇ ಸರ್ವಸ್ವವೂ ಆಗಿದ್ದಾರೆ. ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನಮ್ಮ ಕರ್ತನಾದ ದೇವರ ಕೈಯಿಂದ ಇರುವುದರಿಂದ ನೀವು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ರಾಜ್ಯಕ್ಕಾಗಿ ತವಕಿಸುವುದಾದರೆ, ದೇವರೊಬ್ಬರನ್ನು ಮೆಚ್ಚಿಸಲು ಬಯಸುವುದಾದರೆ, ನಿಮ್ಮ ಜೀವಿತಗಳಲ್ಲಿ ದೇವರ ಸಂಕಲ್ಪ ಅದರ ಪ್ರತಿಯೊಂದು ಅಂಶವು ನೆರವೇರುವುದನ್ನು ಯಾರು ತಡೆಯಲಾರರು. ಕರ್ತನು ನಮ್ಮನ್ನು ಅಭಿಷೇಕಿಸಬೇಕಾಗಿದೆ. ಒಬ್ಬ ಭಕ್ತನು ಹೀಗೆ ಬರೀತಾನೆ, ಅಭಿಷೇಕಿಸು ಯೇಸು ಅಭಿಷೇಕಿಸು, ನನ್ನನ್ನು ನೀನು ಅಭಿಷೇಕಿಸು. ಅಭಿಷೇಕಿಸು ಯೇಸು ಅಭಿಷೇಕಿಸು, ಪರಿಶುದ್ಧ ಆತ್ಮನಿಂದ ಅಭಿಷೇಕಿಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅಭಿಷೇಕಿಸು ಯೇಸು ಅಭಿಷೇಕಿಸು, ನನ್ನನ್ನು ನೀನು ಅಭಿಷೇಕಿಸು. ಪ್ರಿಯರೇ, ಆತನು ನಮ್ಮನ್ನು ಅಭಿಷೇಕಿಸುವವನಾಗಿದ್ದಾನೆ. ಯೋಹಾನ ಪತ್ರಿಕೆ 18ನೇ ಅಧ್ಯಾಯ 36ರಲ್ಲಿ ನಾವು ನೋಡ್ತೇವೆ, ನನ್ನ ರಾಜ್ಯವು ಈ ಲೋಕದ್ದಲ್ಲ, ಹಾಗಾಗಿ ನಾನು ಲೌಕಿಕ ಸಂಗತಿಗಳಿಗಾಗಿ ಕಾದಾಡುವುದಿಲ್ಲ. ಪ್ರಿಯರೇ, ಇಲ್ಲಿ ಕರ್ತನು ಬಹಳ ಸ್ಪಷ್ಟವಾಗಿ ಏನು ಹೇಳ್ತಾನಂತಂದರೆ, ನನ್ನದು ಈ ರಾಜ್ಯ ಅಲ್ಲ, ಇಲ್ಲಿರ್ತಕ್ಕಂಥ ಸುಖಗಳಿಗೋಸ್ಕರ ನಾನು ಬಂದಿಲ್ಲ, ಇಲ್ಲಿರ್ತಕ್ಕಂಥ ಸುಖಗಳಿಗೋಸ್ಕರ ನಾನು ಹೋರಾಟ ಮಾಡಲ್ಲ ಎಂಬುದಾಗಿ. ಅಲ್ಲೇ ಯೋಹಾನ ಪತ್ರಿಕೆ 19ನೇ ಅಧ್ಯಾಯ 11 ನೀವು ನೋಡಿ, ಅದಕ್ಕೆ ಯೇಸು, ಮೇಲಿನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರ ಇರುತ್ತಿರಲಿಲ್ಲ. ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಾದ ಪಾಪ ಉಂಟು ಎಂದು ಉತ್ತರ ಕೊಟ್ಟನು. ಇಲ್ಲಿ ಪೌಲನು ತಿಮೋತಿನಿಗೆ ಇವೆರಡು ಅಂಶಗಳ ಸಾಕ್ಷ್ಯನ ನೆನೆಸಿ ಆತನು ಕರ್ತನಿಗಾಗಿ ಒಳ್ಳೆಯ ಸಾಕ್ಷಿ ಇರಬೇಕೆಂದು ಹೇಳ್ತಾನೆ. 1 ತಿಮೋತಿ 6ನೇ ಅಧ್ಯಾಯ 13 ಮತ್ತು 14 ನೀವು ನೋಡಿ, ಎಲ್ಲರನ್ನ ಬದುಕಿಸುವ ದೇವರ ಮುಂದೆಯೂ ಪೊಂತ್ಯ ಪಿಲಾತನ ಮುಂದೆ ಶ್ರೇಷ್ಠ ಅರಿಕೆಯನ್ನು ಸ್ವೀಕರಿಸಿದ ಕ್ರಿಸ್ತ ಯೇಸುವಿನ ಮುಂದೆ ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ತನಕ ಈ ಆಜ್ಞೆಯನ್ನು ನಿಷ್ಕಳಂಕವಾಗಿಯೂ ನಿಂದಾರಹಿತವಾಗಿಯೂ ನೀನು ಕಾಪಾಡಬೇಕು. ನಾನು ಸಹ ಸಂಕಟದ ಸಂದರ್ಭಗಳಲ್ಲಿ ದೇವರ ಮುಂದೆ, ಸೈತಾನನ ಮುಂದೆ, ಜನರ ನಡುವೆಯೂ ಇದನ್ನು ಅರಿಕೆ ಮಾಡಿದ್ದೇವೆ. ನಿಮ್ಮ ಜೀವಿತದಲ್ಲಿ ಯಾವುದೇ ವಿಗ್ರಹ ಇಲ್ಲದಿದ್ದಲ್ಲಿ ಮಾತ್ರ ನೀವು ಯಾವಾಗಲೂ ಸಮಾಧಾನವನ್ನು ಹೊಂದಬಹುದು. ಅನೇಕ ಕ್ರೈಸ್ತರಿಗೆ ಒಳ್ಳೆಯ ನೌಕರಿಗಳು, ಉತ್ತಮ ಮನೆಗಳು, ಲೌಕಿಕ ಸೌಕರ್ಯಗಳು ವಿಗ್ರಹಗಳಾಗಿವೆ. ಇದು ಮರದ ತುಂಡಿನ ಹಾಗೆ ಕಲ್ಲಿನ ಒಂದು ವಿಗ್ರಹದ ಆರಾಧನೆಗಿಂತ ಕಡಿಮೆಯಾದದ್ದೇನೂ ಅಲ್ಲ. ಆದರೆ ಅನೇಕ ಕ್ರೈಸ್ತರು ಇದನ್ನು ಅರಿತುಕೊಂಡಿಲ್ಲ. ಅಬ್ರಹಾಮನಿಗೆ ಇಸಾಕನು ಒಂದು ವಿಗ್ರಹದಂತೆ ದೇವರ ಆತ್ಮಿಕ ವರಗಳು ಸಹ ಬಹಳ ಮುಖ್ಯ. ಕರ್ತನೆ, ನಾನು ಇಹಲೋಕದ ನಿನ್ನನ್ನಲ್ಲದೆ ಇನ್ಯಾರನ್ನು ಬಯಸುವುದಿಲ್ಲ ಎಂಬುದಾಗಿ ಒಂದು ದೃಢ ವಿಶ್ವಾಸ ಬರಲಿ. ಕೀರ್ತನೆಗಳು 73:25 ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಪರಲೋಕದಲ್ಲಿ ನನಗೆ ನೀನಲ್ಲದೆ ಮತ್ಯಾರಿದ್ದಾರೆ, ನಿನ್ನ ಹೊರತು ಭೂಮಿಯಲ್ಲಿ ನನಗೆ ಯಾರೂ ಇಲ್ಲ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ನಡುನತಿಯಿಂದ ಕಾಲಿನ ಕಿರುಬರು ನಿಮ್ಮ ರಕ್ತ ಚೆಲ್ಲಲ್ಪಡಿ. ಯೇಸಪ್ಪ, ನಿಮ್ಮ ರಕ್ತ ಚೆಲ್ಲಲ್ಪಡಿ. ಯೇಸಪ್ಪ, ನಿಮ್ಮ ರಕ್ತ ಚೆಲ್ಲಲ್ಪಡಿ. ಸ್ವಾಮಿ, ಮಕ್ಕಳು ಸಭೆಗೋಗಿ ಕೃಪೆ ಕೊಡು. ನೂತನವಾದಂಥ ಬಲ ಕೊಡು. ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್. ಹಲ್ಲೆಲೂಯಾ.